ಸೋಷಿಯಲ್ ಮೀಡಿಯಾದವ್ರಿಗೆಲ್ಲ ಕೊಟ್ಟು ಅದು ಊರೆಲ್ಲ ಹಬ್ಬ ಹಾಗೆ ಮಾಡಿದ್ದು ನೀನೇ ತಾನೆ? ಇಲ್ಲಪ್ಪ, ನಾನು ಯಾಕೆ ಆ ಥರ ಮಾಡಲಿ? ಸುಳ್ಳು ಹೇಳ್ಬೇಡ ನೀನು. ಇಂಥ ಕಚಡ ಕೆಲಸ ನಿನ್ನನ್ ಬಿಟ್ಟು ಬೇರೆ ಯಾರು ಮಾಡೋದಕ್ಕೂ ಸಾಧ್ಯ ಇಲ್ಲ. ನೀನ್ ಯಾರ್ಯಾರ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ಯಾ ಅಂತ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಇರ್ಬೋದು. ಹಾಗಂತ ಸ್ವಂತ ನಮ್ಮ ಅಣ್ಣನ ಬಗ್ಗೆನೇ ಅಪಪ್ರಚಾರ ಮಾಡ್ತೀನ? ನಮ್ಮ ಮನೆತನದ ಗೌರವ ಪ್ರತಿಷ್ಠೆ ಎಲ್ಲ ನಾನೇ ಹರಾಜಾಕ್ಬಿಡ್ತೀನ? ಇನ್ನೇನ್ ಮತ್ತೆ? ಇಷ್ಟೊತ್ತು ನೀನ್ ಫೋನಲ್ಲಿ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡಿಲ್ಲ ಅಂತ ಅನ್ಕೊಂಡಿದ್ಯಾ? ಹೇಗಿದ್ರು ಇವರಿಬ್ರು ವಿಷಯ ಊರು ತುಂಬ ಗುಲ್ಲಾಗೋಗಿದೆ. ಈ ಸಿಚುಯೇಷನ್ ಲಾಭ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮಿಬ್ಬರು ಹೆಸರಿಟ್ಕೊಂಡು ವೈರಲ್ ಮಾಡಿದ್ರೆ ಅದು ನಿಮಗೆ ಲಾಭ ಆಗುತ್ತದಕ್ಕೆ. ಆದಷ್ಟು ಬೇಗ ನಮ್ಮ ಮುದ್ದು ಅದಕ್ಕೆ ನಮ್ಮ ಅಣ್ಣನಿಂದ ದೂರ ಆಗಿ ಅವ್ರ ದಾರಿನವ್ರು ನೋಡ್ಕೋಬಹುದು ಅಂತ ನಮ್ಮ ಅಣ್ಣನ ದಾರಿಲಿ ನಾನು ಕಲ್ಲು ಮುಳ್ಳು ಎಲ್ಲ ಸುರಿತಿದ್ದೀನಿ. ಇದು ತಪ್ಪ? ತಪ್ಪೇ ಇಲ್ಲ ಅದಕ್ಕೆ. ನಮ್ಮ ಮನೆಯವ್ರ ದೃಷ್ಟಿಲಿ, ಪ್ರಪಂಚದ ದೃಷ್ಟಿಲಿ ನಿಮ್ಗೆ ನಮ್ಮ ಅಣ್ಣನೇ ಶತ್ರು. ಅಂಥದ್ರಲ್ಲಿ ಅವನ ವಿಚಾರಕ್ಕೆ ನೀವು ಈ ಥರ ಕಣ್ಣೀರು ಹಾಕೋದ್ರಲ್ಲಿ ಏನೂ ಅರ್ಥ ಇಲ್ಲ. ಏಯ್, ಇನ್ನು ನಿಮ್ಮ ಅಣ್ಣನ್ಗೆ ಅದೆಷ್ಟು ನೋವು ಕೊಡ್ಬೇಕು ಅಂತ ಇದೆಯೋ ನೀನು? ಅವನ್ ತಡ್ಕೊಳ್ಳೋ ಅಷ್ಟು ನೀವು ತಡ್ಕೊಳಕ್ಕಾಗದೇ ಇರುವಷ್ಟು. ನೋಡ್ತೀರಿ ನಾಳೆಯಿಂದ ನೀವು 3 ಜನ ಹೇಗೆ ಟ್ರೋಲ್ ಆಗ್ತೀರಾ ಅಂತ. ನಿಮ್ಮ ಗಂಡನ್ನ ಮೀರನ್ನ ಹೇಗೆ ಬಾಯ್ಗೆ ಹಾಕೊಂಡು ಅಗ್ದು ಜನ ತುಬುಕ್ ಅಂತ ಉಗಿತಾರಲ್ಲ, ಅದು ನೋಡೋದಕ್ಕೆ ಸ್ವಲ್ಪ ವೆಯ್ಟ್ ಮಾಡಬೇಕು. ಜಸ್ಟ್ ವೇಟ್ ಆ್ಯಂಡ್ ವಾಚ್ ಮೈ ಡಿಯರ್. ಅದಕ್ಕೆ ನೋಡು ಅಶ್ವಿನ್, ದಯವಿಟ್ಟು ನಿನಗೆ ಕೈ ಮುಗಿದು ಬೇಡ್ಕೋತೀನಿ, ಇದನ್ನೆಲ್ಲ ಇವತ್ತೇ ಇಲ್ಲಿಗೆ ನಿಲ್ಲಿಸ್ಬಿಡು. ಅವ್ರು ಎಷ್ಟೇ ಆಗ್ಲಿ ನಿನಗೆ ಒಡ ಹುಟ್ಟಿದ ಅಣ್ಣ ಕಣೋ. ನನ್ನಿಂದ ನಿನಗೇನೇ ಅನ್ಯಾಯ ಆಗಿದ್ರು ಅದರಲ್ಲಿ ಅವ್ರ ಪಾಲು ಏನೂ ಇಲ್ಲ. ಎಷ್ಟು ಚೆನ್ನಾಗಿದ್ರಿ ನೀವಿಬ್ರು, ಒಳ್ಳೆ ರಾಮ ಲಕ್ಷ್ಮಣ್ ಥರ ಇದ್ರಲ್ಲೋ. ನಾನಂತೂ ಡಿವೋರ್ಸ್ ತಗೊಂಡು ಈ ಮನೆಯಿಂದ ಹೋಗೋದಂತೂ ಗ್ಯಾರಂಟಿ. ಅಷ್ಟರಲ್ಲಿ ಈ ಕೆಸರಿನ ಎರ್ಚಾಟಗಳೆಲ್ಲ ಬೇಡ ಕಣೋ. ನೋಡು, ಅವರಿಂದ ದೂರ ಆಗೋದಕ್ಕೆ ನನಗೊಂದು ಬಲವಾದ ಕಾರಣ ಬೇಕಾಗಿತ್ತು. ಅದಕ್ಕೆ ಲಾಡ್ಜಲ್ಲಿ ಸಿಕ್ಕಾಕೊಳ್ಳೋಂತ ಡ್ರಾಮಾ ಮಾಡಿಸ್ದೆ. ಆದ್ರೆ ಇವಾಗದು ನಿನ್ನಿಂದ ಮಿತಿ ಮೀರ್ತಾ ಇದೆ. ಅವ್ರ ಜೊತೆ ಆ ಮೀರಿನ ಹೆಸರಿಗೂ ಕಳಂಕ ಅಂಟ್ಕೋತಾ ಇದೆ. ಅವಳ ಹೆಸರು ಹಾಳಾಗಿ ಹೋಗ್ತಾ ಇದೆ. ನೋಡು, ಇವತ್ತೇ ಇದಕ್ಕೆಲ್ಲ ಮುಕ್ತಾಯ ಹಾಡ್ಲೇಬೇಕು ನೀನು. ಕೋರ್ಟಲ್ಲಿ ಅಣ್ಣ ವಾದ ಮಾಡ್ತಿರೋದು ನೋಡಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಈ ಕೇಸ್ನ ಅಣ್ಣನೇ ಗೆಲ್ಲೋದು, ನೀವು ಸೋಲೋದು ಅಂತ. ಇಷ್ಟೆಲ್ಲ ಮಾಡಿನೋ ನೀವು ಅಣ್ಣನಿಂದ ದೂರ ಆಗದೆ ಹೋದ್ರೆ ಏನಪ್ಪ ಗತಿ ಅಂತ ನಾನು ಟೆನ್ಷನ್ ಮಾಡ್ಕೊಂಡು ಸಾಯ್ತಿದ್ರೆ ಇಲ್ಲಿ ನೀವು ಆರಾಮಾಗಿ ಬಂದ್ಬಿಟ್ಟು ಇದನ್ನೆಲ್ಲ ಇಲ್ಲೇ ನಿಲ್ಲಿಸ್ಬಿಡು ಅಂತ ಹೇಳ್ತಿದ್ದೀರಾ. ನಿಮ್ಮ ಆಸೆ, ನನ್ನ ಆಸೆ, ನಮ್ಮ ಎಲ್ಲರೂ ಆಸೆ ನೆರವೇರಬೇಕು ಅಂದರೆ ಪಾಪ ನಮ್ಮ ಅಣ್ಣನ ಆಸೆನ ಬಲಿ ಕೊಡಬೇಕು. ಅದೇ ಧರ್ಮ, ಅದೇ ನ್ಯಾಯನೂ. ಅದಕ್ಕೆ ಒಂದು ಸೇಫ್ಟಿ ಆಗೋದಕ್ಕೆ ಯಾವ್ಯಾವ ಡೋರ್ಗಳು ಓಪನ್ ಆಗ್ತಿದೆಯೋ ಅದನ್ನು ಒಂದೊಂದೇ ಕ್ಲೋಸ್ ಮಾಡ್ತಾ ಬರ್ತಾ ಇದ್ದೀನಿ. ಬೇಡ ಅಶ್ವಿನ್, ನೀನೇನೇನೋ ಮಾಡೋದಕ್ಕೆ ಹೋಗ್ಬೇಡ. ಅವ್ರು ಗೆಲ್ಲೋದಕ್ಕೆ ಏನೇ ಪ್ಲಾನ್ ಮಾಡಿದ್ರು ಅದನ್ನ ನಾನು ನೋಡ್ಕೋತೀನಿ. ಆದಷ್ಟು ಬೇಗ ಈ ಮನೆಯಿಂದ ನಾನು ದೂರನೂ ಹೋಗ್ತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ಅವ್ರ ಹೆಸರಿಗೆ ಮಸಿ ಬೆಳೆಯುವಂತ ಪ್ರಯತ್ನ ಮಾತ್ರ ನೀನ್ ಮಾಡ್ಬೇಡ. ಒಂದ್ ವೇಳೆ ನೀನಂಥ ಪ್ರಯತ್ನ ಮಾಡಿದ್ರೆ ನಾನು ನನ್ನ ನಿರ್ಧಾರದಿಂದ ಹಿಂದೆ ಸರಿಬೇಕಾಗತ್ತೆ. ಯೋಚನೆ ಮಾಡು. ಥ್ಯಾಂಕ್ಸ್ ಆಂಟಿ. ಥ್ಯಾಂಕ್ಸಾ? ಥ್ಯಾಂಕ್ಸ್ ಯಾಕಮ್ಮ? ನನ್ಗೆ ಈ ಮನೇಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ, ನಾನು ಸಪೋರ್ಟ್ ಆಗಿ ಮಾತಾಡಿದ್ದಕ್ಕೆ ಆಂಟಿ. ನೀವು ನನ್ನ ಬೆನ್ನಿಂದ ನಿಲ್ದೆ ನಾನು ಆ ಮನೆಗೆ ವಾಪಸ್ ಕಳಿಸ್ಬಿಟ್ಟಿದ್ರೆ ಇಷ್ಟೊತ್ಕಾಗ್ಲೇ ನನ್ನ ಕತೆ ಮುಗ್ದೇ ಹೋಗ್ತಿತ್ತು ಆಂಟಿ. ಹೌದಮ್ಮ, ಆ ಬೈದಲ್ಲೇ ನಾನ್ ನಿನ್ನ ಅಲ್ಲಿ ಕಳಿಸ್ಲಿಲ್ಲ. ಹುಚ್ಚ ಜನ ಏನ್ ಮಾಡೋದಕ್ಕೂ ಹೇಸವ್ರಲ್ಲ. ಅವ್ರ ಮನೇಲಿ 100 ಹುಳುಕಿದ್ರು ಇನ್ನೊಬ್ರ ಮನೆನ ಇಳುಕ್ ನೋಡೋರು. ಇಂಥವ್ರಿಂದಾನೆ ಪಾಪ ಇವತ್ತು ನಿನ್ನಂತ ಒಳ್ಳೆ ಹುಡುಗಿಗೆ ಇಂಥ ಕೆಟ್ಟ ಹೆಸರು ಬಂದಿರೋದು.
ಮೀರಾ, ನೀನೇನೋ ಥ್ಯಾಂಕ್ಸ್ ಅಂತ ಹೇಳಿ ನಿನ್ ಮನ್ಸಿನ ಭಾರನ ಕಮ್ಮಿ ಮಾಡ್ಕೊಂಡ್ಬಿಟ್ಟೆ. ಆದ್ರೆ ನಾನು ನಿನ್ಗೆ ಎಷ್ಟು ಸಲ ಸಾರಿ ಅಂತ ಕೇಳಿದ್ರು ಕಡಿಮೆನೆ. ಮೀರಾ, ಐ ಆಮ್ ರಿಯಲಿ ವೆರಿ ಸಾರಿ ಮೀರಾ. ಆಂಟಿ, ನೀವ್ಯಾಕೆ ನನಗೆ ಸಾರಿ ಕೇಳ್ತಿದ್ದೀರಾ? ಮೀರಾ, ಇಷ್ಟೆಲ್ಲ ನಡೆಯೋದಕ್ಕೆ ನಾವೇ ಕಾರಣ. ನಿನ್ನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅನ್ನೋದಕ್ಕೆ ಬೇರೆ ದಾರಿ ಕಾಣಿಸ್ದೆ ನಿನ್ನ ಈ ದಾರಿಲಿ ಉಪಯೋಗಿಸ್ಕೊಳ್ಳೋ ಹಾಗಾಯ್ತು. ಪಾಪ ನಿಮ್ಮಮ್ಮ ಊರಲ್ಲಿ ಇಲ್ದೇದಾಗ ನಿನ್ನ ಕ್ಷೇಮವಾಗಿ ನೋಡ್ಕೋತೀನಿ ಅಂತ ಹೇಳಿದ್ದೆ. ಆದ್ರೆ ನೋಡು, ನಿನ್ನ ನಾವು ಯಾವ ರೀತಿ ಬಳಕೆ ಮಾಡ್ಕೊಂಡ್ವಿ ಅಂತ. ಈ ವಿಷಯ ನಿಮ್ಮಮ್ಮಂಗೆ ಏನಾದ್ರೂ ಗೊತ್ತಾದ್ರೆ ಪಾಪ ಅವಳು ಎಷ್ಟು ನೊಂದ್ಕೋತಾಳೋ ಏನೋ. ಆಂಟಿ, ಹಾಗೇನೂ ಆಗಲ್ಲ. ಅಮ್ಮನ್ನ ನಾನ್ ಕನ್ವಿನ್ಸ್ ಮಾಡ್ತೀನಿ. ಮೋರೋವರ್, ನಡೆದಿದ್ದಕ್ಕೆ ನನಗೂ ಏನು ಬೇಜಾರಿಲ್ಲ ಬಿಡಿ. ಸದ್ಯದಲ್ಲೇ ಅರ್ಜುನ್ ಸರ್ ಕೈ ಹಿಡಿತೀನಲ್ವಾ, ಅವಾಗ ಜನರು ಅವರಾಗಿದ್ದವರೇ ತೆಪ್ಪಗಾಗ್ಬಿಡ್ತಾರೆ. ಮೀರಾ, ನೀನ್ ಆದಷ್ಟು ಬೇಗ ನಮ್ಮ ಅರ್ಜುನ್ನ ಮದ್ವೆ ಆಗಿ ನನ್ ಕೈಗೆ ಒಂದ್ ಮೊಮ್ಮಗನ್ನ ಕೊಟ್ಬಿಡು. ಹ? ಏನ್ ಹೇಳ್ತಿದ್ಯಮ್ಮ? ಅರ್ಜುನ, ಕಾಫಿ ಮಾಡ್ಕೊಡ್ಲಾ? ಏನು ಬೇಡ, ನನ್ನ ಪ್ರಶ್ನೆಗೆ ಉತ್ತರ ಕೊಡು ಸಾಕು. ನಿನ್ನ ಕೈಗೆ ನಿನ್ನ ಮೊಮ್ಮಗುನ ಇವಳು ಹೇಗೆ ಕೊಡ್ತಾಳೆ?